ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಬೆಳಗಿನ ಜಾವ 4:15 ಆಗಿತ್ತು, ಭಾನುವಾರ. ನಾವಿವತ್ತು ಹಾಸನ ಹೊರಟಿದ್ವಿ. ಹಾಸನ ಯಾಕೆ ಹೋಗ್ತಿದ್ದೀವಿ ಅಂತ ಹೇಳಿ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಇವತ್ತು ನನ್ನ ಜೊತೆಲಿ ನಿಮ್ಮನ್ನು ಹಾಸನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಬೆಳಗಿನ ಜಾವ 3 ಗಂಟೆಗೆ ಎದ್ದು ಸ್ನಾನ ಮಾಡಿ ಹೇರ್ ಡ್ರೈ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ, ಮಗು ಕೂಡ ಅಷ್ಟೊತ್ತಿಗೆ ಎದ್ದು ರೆಡಿ ಆಗಿದ್ಲು. ಅವಳನ್ನೂ ರೆಡಿ ಮಾಡಿಕೊಂಡು ಮನೇಲಿ ಪೂಜೆ ಎಲ್ಲ ಮಾಡಿ ದೇವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ನಮ್ಮ ಪ್ರಯಾಣ ಸುಖವಾಗಿರಲಿ, ಯಾವ ವಿಘ್ನಗಳು ಬಾರದೇ ಇರಲಿ ಅಂತ ಭಗವಂತನ ಹತ್ರ ಆಶೀರ್ವಾದ ಪಡ್ಕೊಂಡು ಹೊರಟಿದ್ವಿ. ನನ್ನ ತಮ್ಮ ನೋಡಿ ಕಾರಿಲ್ಲಿ ಪಾರ್ಕ್ ಮಾಡಿದ್ದ, ನಮ್ಮ ಮನೆ ಹತ್ರ ಟರ್ನಿಂಗ್ ತೊಗೊಳಕ್ಕಾಗೋದಿಲ್ಲ ಅಂತ ಹೇಳಿ ನಾವು 5 ಗಂಟೆ ಅಷ್ಟೊತ್ತಿಗೆಲ್ಲ ನೈಸ್ ರೋಡ್ಗೆ ರೀಚ್ ಆಗಿದ್ವಿ. ನೈಸ್ ರೋಡಿಂದ ನಾವು ಹಾಸನ್ಗೆ ಹೊರಟಿದ್ದೀವಿ. ತುಂಬ ಜನ ಓಡಾಡ್ತಾಯಿದ್ರು. ಬೆಳಗಿನ ಜಾವ 4:15 5 ಗಂಟೆ ಆಗಿದ್ರು ಕೂಡ ಸುಮಾರು ಜನ ಓಡಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಸೊ ಅಮ್ಮ ಕಾಫಿ ಬೇಕು ಅಂತ ಹೇಳಿದ್ರು ಅಂತ ಹೇಳಿ ನಾವಿಲ್ಲಿ ಮಾರುತಿ ಬೇಕ್ರಿ ಆ್ಯಂಡ್ ಕಾಂಡಿಮೆಂಟ್ಸ್ ಅಂತ ಹೇಳಿ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಅಮ್ಮ ಕಾಫಿ ತೊಗೊಂಡ್ರು, ಕುಡಿದ್ರು. ನಾನು ಮಗು ಏನೂ ಕುಡಿಲಿಲ್ಲ. ನನಗೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕಾಫಿ ಟೀ ಎಲ್ಲ ಕುಡಿದು ಅಭ್ಯಾಸನೇ ಇಲ್ಲ. ಯಾರ್ಯಾರು ನನ್ನ ಥರ ಇದ್ದೀರಾ ಅಂತ ಹೇಳಿ ನಂಗೆ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಹಾಗೆ ಅಮ್ಮನೂ ನನ್ನ ಮಗಳು ಅದು ಇದು ಅಂತ ಮಾತಾಡ್ತಾಯಿದ್ರು. ಮಗು ಇದ್ದಿದ್ದರಿಂದ ಅವಳಿಗೂ ಸಹ ಹೊಟ್ಟೆ ಹಸಿವಾಗಿತ್ತು. ಸೊ ಸರಿ ತಿಂಡಿ ಮಾಡ್ಕೊಂಡು ಹೋಗಿಬಿಡೋಣ, ಮತ್ತು ನಾವು ಅಲ್ಲಿ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ನಾವಿಲ್ಲಿ ಹಾಸನ ಮತ್ತು ಬೆಂಗಳೂರು ಹೈವೇಯಲ್ಲಿ, ನೆಲಮಂಗಲ ಹೈವೇಯಲ್ಲಿ ಉಡುಪಿ ಗ್ರ್ಯಾಂಡ್ ಅಂತ ಹೇಳಿ ಒಂದು ರೆಸ್ಟೋರೆಂಟ್ ಹತ್ರ ಸ್ಟಾಪ್ ಮಾಡಿದ್ವಿ. ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಾರ್ನಿಂಗ್ ಆ ಬಿಸಿಲು, ಎಳೆ ಬಿಸಿಲು, ನಂಗೆ ಅದೆಲ್ಲ ತುಂಬ ಇಷ್ಟ ಆಯಿತು. ಸೊ ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಬ್ರೇಕ್ಫಾಸ್ಟ್ ತೊಗೊಂಡ್ವಿ, ಇಡ್ಲಿ ವಡ. ಅಲ್ಲಿಂದ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ನಾನು ಎಲ್ಲೋದ್ರೂ ಕೂಡ ಕಾಮನ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು, ಇಡ್ಲಿ ವಡ. ಸೊ ಸಿಂಪಲ್. ಹಾಗೆಯೇ ನನ್ನ ಮಗಳು ಅಲ್ಲಿ ಸ್ವೀಟ್ ಇದ್ದಿದ್ದು ನೋಡಿಬಿಟ್ಟು, ಮಮ್ಮಿ ಇದು ರಾಗಿ ಹಾಲ್ಬಾಯಿ ಅಲ್ವಾ ಸ್ವೀಟು ಅಂತ ಹೇಳಿದ್ಲು. ಹೌದು ಮಾಯಕ್ಕೆ, ತಿಂತೀಯಾ ಅಂತ ಕೇಳಿದೆ. ಇಲ್ಲ ಮಮ್ಮಿ, ನೀವು ಮಾಡ್ತಿದ್ರಲ್ಲ ಮನೇಲಿ, ಹಾಗಾಗಿ ಗೊತ್ತಾಯಿತು ಅಂತ ಹೇಳಿದ್ಲು. ಹೌದು, ಕರೆಕ್ಟಾಗಿ ಗೆಸ್ ಮಾಡಿದ್ಯಾ ಅಂತ ಹೇಳಿ ಮತ್ತೆ ಅಲ್ಲಿಂದ ಹೊರಟ್ವಿ. ಇದು ಯಾವ ಪ್ಲೇಸ್ ಅಂತ ಹೇಳಿ ನಿಮಗೆ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡೋಣ, ಎಷ್ಟು ಜನ ಸರಿಯಾದ ಉತ್ತರ ಕೊಡ್ತೀರಾ ಅಂತ ಹೇಳಿ ಗೊತ್ತಾಗುತ್ತೆ. ನೋಡ್ತಾ ನೋಡ್ತಾ ನಾನು ಕೂಡ ಹಾಸನ ರೀಚ್ ಆದ್ವಿ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಸನ ಬಸ್ ಸ್ಟಾಪ್ ನೋಡಿ. ಇದೇ ಫಸ್ಟ್ ಅಲ್ಲ, ಪ್ರತಿ ಸಲ ನಂಗೆ ಹಾಸನ ಬಂದಾಗೆಲ್ಲ ಅಷ್ಟೇ. ಹಾಸನ ಬಸ್ ಸ್ಟಾಪು ನೋಡಿದಾಗ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ, ಏನೋ ಗೊತ್ತಿಲ್ಲ ಮನಸ್ಸಿಗೆ. ಟೆಂಪಲ್ ಹತ್ರ ರೀಚ್ ಆದ್ವಿ. ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಟೆಂಪಲ್ ಅಂತ ಹೇಳಿ. ಪುರದಮ್ಮ ಟೆಂಪಲ್ ಎಕ್ಸಾಕ್ಟ್ಲಿ. ನಾವು ಮನೆಯಲ್ಲೇ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ವಿ, ಸೀರೆ, ಹೂವು, ಬಳೆ ಎಲ್ಲ. ಹಾಗೆ ಅಮ್ಮನಿಗೆ ಒಂದು ಹಾರ ತೊಗೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಅಮ್ಮನಿಗೆ ಒಂದು ಹಾರ ತೊಗೊಳ್ಳೋಣ ಅಂತ ಹೇಳಿ ಅಲ್ಲೇ ಹಾರ ತೊಗೊಂಡು ಟೆಂಪಲ್ ಒಳಗಡೆ ಎಂಟ್ರಿ ಕೊಟ್ವಿ. ಒಳಗಡೆ ಹೋಗ್ತಿದ್ದಂಗೆ ನೋಡಿ, ಇದೆಲ್ಲ ನನ್ನ ಮಗಳಿಗೆ ತೋರಿಸ್ತಾ ಇದ್ದೆ ನಾನು. ಚಿಕ್ಕವರಿದ್ದಾಗ ನಾವಿಲ್ಲಿ ದೇವಸ್ಥಾನಕ್ಕೆ ಬಂದಾಗ ನಮ್ಮ ಅಪ್ಪ ಅಮ್ಮ ಎಲ್ಲ ಪೂಜೆ ಮಾಡ್ಸೋಕ್ಕೆ ಅಂತ ಹೋದರೆ ನಾವಿಲ್ಲಿ ಆಟ ಆಡ್ತಾಯಿದ್ವಿ, ನಮ್ಮ ರಿಲೇಟಿವ್ ಮಕ್ಕಳು ನಾವೆಲ್ಲ ಈ ಪ್ಲೇಸಲ್ಲಿ. ಇವಾಗ ಫಸ್ಟ್ ಬೇರೆ ಥರ ಇತ್ತು, ಇವಾಗ ತುಂಬ ಚೇಂಜಸ್ ಆಗಿದೆ ಅಂತ ನೋಡಿ. ಕ್ಯೂ ಕೂಡ ಸಿಕ್ಕಾಪಟ್ಟೆ ಇದ್ದರು. 9 ಗಂಟೆಗೆ ನಾವು ಟೆಂಪಲ್ ಹತ್ರ ರೀಚ್ ಆಗಿದ್ವಿ, ಆದರೂ ಸಹ ಸಿಕ್ಕಾಪಟ್ಟೆ ರಶ್ ಇದ್ದರು. ಇಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, ಸ್ಪೆಷಲ್ ದರ್ಶನ ಆ ಥರ ಎಲ್ಲ ಯಾವುದೂ ಇಲ್ಲ, ಎಲ್ಲ ನಾರ್ಮಲ್ ಕ್ಯೂ ಅಷ್ಟೇ. ನಾವು ನಿಂತ ಮೇಲೆ ಕೂಡ ನಮ್ಮ ಹಿಂದೆ ಎಷ್ಟು ಜನ ನಿಂತಿದ್ರು ಕ್ಯೂ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು. ಹಾಗೆ ಅಮ್ಮನ ದರ್ಶನ ಮಾಡಿದ್ವಿ. ಅಮ್ಮನ ದರ್ಶನ ಮಾಡಿದಂತೂ ಮನ್ಸಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಷ್ಟೊತ್ತು ನಾವು ಕ್ಯೂ ಅಲ್ಲಿ 2 ಅವರ್ ನಿಂತಿದ್ದು ಕೂಡ ಸಾರ್ಥಕ ಅನ್ನೋ ಥರ ಅನ್ನಿಸ್ತು. ಪೊಲೀಸವರು ಕೂಡ ಇಲ್ಲಿ ಕ್ಯೂನ ಕಂಟ್ರೋಲ್ ಮಾಡೋಕ್ಕಾಗದೆ ಅವರು ಹರಸಾಹಸ ಪಡ್ತಾಯಿದ್ರು. ಅವ್ರ ಡ್ಯೂಟಿ ಅವ್ರು ಮಾಡಲೇಬೇಕಾಗಿರುತ್ತೆ, ಏನೂ ಮಾಡೋದಕ್ಕಾಗೋದಿಲ್ಲ ಪಾಪ. ಸೊ ಹೊರಗಡೆ ಬಂದಾದಮೇಲೆ ನಾನು ಇಲ್ಲಿ ಮನಸಾರೆ ಅಮ್ಮನ ಭಕ್ತಿಯಿಂದ ಬೇಡಿಕೊಂಡು ಪೂಜೆ ಎಲ್ಲ ಮಾಡಿದೆ. ಒಳಗಡೆನೇ ನಾವು ಅಮ್ಮನಿಗೆ ಮಡ್ಲಕ್ಕಿ ಪೂಜೆ ಸಾಮಾನೆಲ್ಲ ಕೊಟ್ವಿ. ಹಾಗೆ ದೇವ್ರಿಗೆ ನಾನಿಲ್ಲಿ ಭಕ್ತಿಯಿಂದ ನಮಸ್ತೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು, ಇದು ದೇವಸ್ಥಾನದಲ್ಲಿ ಕೊಟ್ಟಂಥ ಬಳೆ ಹಾಗೆ ಹೂವು ಆಗಿತ್ತು. ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಹಾಗೆ ಒಂದು ಫೋಟೋ ಆ್ಯಡ್ ಮಾಡಿದ್ದೀನಿ, ನೋಡ್ತಿರ್ಬೋದು ನೀವು. ತುಂತುರು ಮಳೆ ಬರ್ತಾನೇ ಇತ್ತು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ವೆದರ್ ನೋಡಿ. ನಂಗೆ ಈ ಥರ ವೆದರ್ ಇದ್ದರೆ ಸಿಕ್ಕಾಪಟ್ಟೆ ಇಷ್ಟ. ಎಂಜಾಯ್ ಮಾಡ್ತಿದ್ದೆ ನಾನು. ಹಾಗೆಯೇ ಮಧ್ಯಾಹ್ನ ಆಗಿತ್ತು ಅಂತ ಹೇಳಿ ಊಟಕ್ಕೆ ಹೋಗೋಣ ಅಂತ ಹಾಸನ ಹಾಗೆ ಬೆಂಗಳೂರು ಹೈವೇಯಲ್ಲಿ ಬರುತ್ತೆ. ಇದು ವೈಭವ್ ಆಂಧ್ರ ರುಚಿಲು ಅಂತ ಹೇಳಿ, ಇದು ಫ್ಯಾಮಿಲಿ ರೆಸ್ಟೋರೆಂಟ್ ಆಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ರೆಸ್ಟೋರೆಂಟ್ ಆ್ಯಂಬಿಯನ್ಸ್ ಅಂತೂ. ಆ್ಯಂಬಿಯನ್ಸ್ ಅವ್ರು ಮೇಂಟೈನ್ ಮಾಡಿದ ರೀತಿ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅಲ್ಲಿಂದ ನಾವು ಊಟಕ್ಕೆ ಹೊರಟ್ವಿ. ಇದೇ ಫಸ್ಟ್ ನಾನು ಈ ರೆಸ್ಟೋರೆಂಟ್ಗೆ ಬಂದಿರೋದು. ಆಂಧ್ರ ಫುಡ್ ನಂಗೆ ಅಷ್ಟು ಯೂಶ್ವಲಿ ನಂಗೆ ಆಂಧ್ರ ಫುಡ್ಸ್ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ, ನಮ್ಮ ಕರ್ನಾಟಕ ಫುಡ್ ಬಿಟ್ಟರೆ. ಸೊ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹೇಳಿ ಬಂದಿದ್ವಿ. ಚಿಕನ್ ಬಿರಿಯಾನಿ ಹಾಗೆಯೇ ಚಿಕನ್ ಗೀ ರೋಸ್ಟ್, ಗುಂಟೂರು ಚಿಕನ್ನ ಟ್ರೈ ಮಾಡಿದ್ವಿ. ಚಿಕನ್ ಬಿರಿಯಾನಿ ಅಂತೂ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಮೈಲ್ಡಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಚಿಕನ್ ಗೀ ರೋಸ್ಟು ಅಷ್ಟೇ, ಗುಂಟೂರು ಚಿಕನ್ನು ಅಷ್ಟೇ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತಲೇ ಹೇಳ್ಬೋದು.
ಹಾಗೆ ಊಟ ಎಲ್ಲ ಇಲ್ಲಿ ಮಾಡಿ ನನ್ನ ಮಗಳು ನೋಡಿ ದೇವಸ್ಥಾನದಲ್ಲಿ ಇದು ಕೊಟ್ಟಂಥ ಬಳೆ ಆಗಿತ್ತು, ನಾನು ಹಾಕ್ಕೊಳ್ತೀನಿ ಅಂತ ಹೇಳಿ ಅವಳು ಹಾಕ್ಕೊಂಡಿದ್ಲು. ಬಿರಿಯಾನಿ ಅಂತೂ ಚೆನ್ನಾಗಿತ್ತು. ನೀವು ಯಾರಾದರೂ ಹಾಸನ ಹಾಗೆ ಬೆಂಗಳೂರು ಹೈವೇಲಿ ಓಡಾಡೋರಾಗಿದ್ದರೆ ಈ ರೆಸ್ಟೋರೆಂಟ್ಗೆ ಬನ್ನಿ ಒಂದು ಸಲ. ಊಟ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ತಿಳಿಸಿ. ಅಲ್ಲಿಂದ ನಾವು ಮತ್ತೆ ಬೆಂಗಳೂರು ಕಡೆ ಹೊರಟ್ವಿ. ಮಾತಾಡ್ತಾ ಮಾತಾಡ್ತಾ ಅಮ್ಮ ಮತ್ತು ನನ್ನ ಮಗಳಿಬ್ಬರು ನಿದ್ದೆ ಮಾಡಿಬಿಟ್ಟಿದ್ರು. ನಾನು ನಿದ್ದೆ ಮಾಡಿರಲಿಲ್ಲ. ಆಮೇಲೆ ಸಂಜೆ 4 ಗಂಟೆ ಆಗಿತ್ತು ಅಂತ ಹೇಳಿ ಅಮ್ಮ ಕಾಫಿ ಬೇಕು ಅಂತ ಹೇಳಿ ಇಲ್ಲಿ ತಲೆನೋವ್ತಿತ್ತು ತುಂಬ ಅಂತ ಹೇಳಿ ರಾಯಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹೇಳಿ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಹಾಗೆ ಒಂದು ಕಾಫಿ ತೊಗೊಂಡು ಅಮ್ಮ ಕಾಫಿ ಕುಡಿದ್ರು. ಇಲ್ಲಿ ದೇವಸ್ಥಾನದಲ್ಲಿ ನಾನು ತೊಗೊಂಡಂಥ ಫೋಟೋಸ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಬುರ್ದಮ್ಮ ಟೆಂಪಲ್ ಅಂತೂ ಸಿಕ್ಕಾಪಟ್ಟೆ ಪವರ್ಫುಲ್ ಟೆಂಪಲ್ ಅಂತಲೇ ಹೇಳ್ಬೋದು. ಹಾಸನವ್ರಿಗಂತೂ ನಾನು ಹೇಳೋದೇ ಬೇಕಾಗಿಲ್ಲ, ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಟೆಂಪಲ್ ಬಗ್ಗೆ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ. ನೀವು ಒಮ್ಮೆ ಹೋಗಿ ದೇವಸ್ಥಾನಕ್ಕೆ, ದೇವ್ರ ಹತ್ರ ಭಕ್ತಿಯಿಂದ ನೀವು ಏನೇ ಬೇಡ್ಕೊಂಡ್ರೂ ಸಹ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ.